ಸರ್ವಶಕ್ತನಾದ ಪರಿಶುದ್ಧ ದೇವರ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ಸ್ನಾನಿಕನಾದ ಯೋಹಾನನ ಕುರಿತು ಯೇಸುವಿನ ಮಾತುಗಳು, ದೇವರ ಕಡೆಗೆ ತಿರುಗದ ಊರುಗಳನ್ನು ಯೇಸುವು ತಿರಸ್ಕರಿಸುತ್ತಾನೆ, ಯೇಸುವು ಜನರಿಗೆ ಹೊಸ ಆಮಂತ್ರಣವನ್ನು ಕೊಡುತ್ತಾನೆ ಎಂಬ ಪ್ರಸ್ತಾಪಗಳನ್ನು ಅಧ್ಯಯನ ಮಾಡಿಕೊಂಡೆವು. ಕಪೆರ್ನೌಮ್ ಯೇಸುವಿನ ಪ್ರಮುಖ ಸೇವಾ ಕೇಂದ್ರವಾಗಿತ್ತು. ಆದಾಗ್ಯೂ ಅದು ದೇವರ ಕಡೆಗೆ ತಿರುಗದೇ ಇದ್ದಾಗ ಅದನ್ನೂ ಸಹ ಯೇಸುವು ಸಂಪೂರ್ಣವಾಗಿ ತಿರಸ್ಕರಿಸಿದನು. ಅಂದರೆ ನಾವು ಹೊರತೋರಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸೇವೆ ಮಾಡಿದರೂ ನಮ್ಮ ಅಂತರಂಗದಲ್ಲಿ ದೇವರಿಂದ ದೂರ ಇರುವುದಾದರೆ ಯೇಸುವು ನಮ್ಮನ್ನು ಮೆಚ್ಚುವುದಿಲ್ಲ. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದಾಗಿ ಮತ್ತಾಯ 15:8-9 ಯೇಸುವು ತಾನೇ ಹೇಳಿರುವುದನ್ನು ನೋಡುತ್ತೇವೆ. ಹಾಗಾದಲ್ಲಿ ನಾವು ಮನುಷ್ಯರಿಗಿಂತಲೂ ದೇವರಿಗೆ ವಿಧೇಯರಾಗುವಂತೆ ಈಗ ನಮ್ಮ ಅಧ್ಯಯನದ ಮೂಲಕ ಆತನ ಮಾತನ್ನು ಕೇಳಿಸಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ಮುಂದುವರಿಸುವಾಗ ಯೇಸು ಸಬ್ಬತ್ ದಿನಕ್ಕೆ ತಾನು ಒಡೆಯನು ಎಂದು ಹೇಳಿದ್ದನ್ನು ಸ್ವಲ್ಪ ನೋಡೋಣ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರುಕೊಂಡು ತಿನ್ನುತ್ತಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಭಾಗದಲ್ಲಿ ಯೇಸು ತಾನು ಸಬ್ಬತ್ತಿಗೆ ಒಡೆಯನೆಂಬುದನ್ನು ಸ್ಥಾಪಿಸುವುದನ್ನು ನೋಡುತ್ತೇವೆ. ಆದರೆ ನಾವು ಸಬ್ಬತ್ತಿನ ಕುರಿತ ಚರ್ಚೆಯಲ್ಲಿ ತೊಡಗುವ ಮುನ್ನ ಯೇಸುವಿನ ಶಿಷ್ಯರು ತೆನೆಗಳನ್ನು ಮುರುಕೊಂಡು ತಿನ್ನುವುದರ ಕಾರಣವನ್ನು ತಿಳಿದುಕೊಳ್ಳೋಣ. ಅವರು ಯಾಕೆ ಹಾಗೆ ಮಾಡಿದರು? ಯಾಕಂದರೆ ಅವರಿಗೆ ಹಸಿವೆಯಾಗಿತ್ತು. ಅವರಿಗೆ ಯಾಕೆ ಹಸಿವೆಯಾಗಿತ್ತು? ಯಾಕಂದರೆ ಅವರು ಯೇಸುವನ್ನು ಹಿಂಬಾಲಿಸುತ್ತಿದ್ದರು. ಪ್ರಿಯರೇ, ಯೇಸು ತನ್ನ ಹಿಂದೆ ಬರಬೇಕೆಂದಿದ್ದ ಯವನಸ್ಥನಿಗೆ ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದ್ದನ್ನು ಜ್ಞಾಪಿಸಿಕೊಳ್ಳಿರಿ. ಇದನ್ನು ನಾವು ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಈ ಸಮಯದಲ್ಲಿ ಅವರಿಗೆ ಹಸಿವೆಯಾಗಿತ್ತು. ಯೇಸು ಈ ಲೋಕದಲ್ಲಿರುವಾಗ ಅನುಭವಿಸಿದ ಬಡತನದ ಇನ್ನೊಂದು ಚಿತ್ರಣ ಇದಾಗಿದೆ. ಯೇಸು ತನ್ನ ಶಿಷ್ಯರ ನಡತೆಯನ್ನು ಸರಿಯೆಂದು ವಾದಿಸುತ್ತಾನೆ. ಇದರಿಂದಾಗಿ ಆತನು ಧಾರ್ಮಿಕ ಅಧಿಕಾರಿಗಳಿಂದ ದೂರವಾಗಬೇಕಾಯಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಫರಿಸಾಯರು ಯೇಸುವಿಗೆ, ನೀನು ಅವರನ್ನು ಯಾಕೆ ಹೀಗೆ ಮಾಡಲು ಬಿಡುತ್ತೀ ಎಂದು ಕೇಳಿದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಆತನು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಘಟನೆಯ ವಿವರವನ್ನು 1ನೇ ಸಮುವೇಲ 21ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಸೌಲನು ಅರಸನಾಗಿದ್ದಾಗ ದಾವೀದನು ತಿರಸ್ಕರಿಸಲ್ಪಟ್ಟ ಕಾಲದಲ್ಲಿ ನಡೆದ ಘಟನೆ ಇದಾಗಿದೆ. ಅದೇ ರೀತಿ ಕರ್ತನಾದ ಯೇಸುವಿನ ರಾಜ್ಯತ್ವವೂ ಕೂಡ ತಿರಸ್ಕರಿಸಲ್ಪಟ್ಟಿದೆ. ಆತನು ಮೆಸ್ಸಿಯನೆಂಬುದಾಗಿಯೂ ಸ್ವೀಕರಿಸಲ್ಪಟ್ಟಿಲ್ಲ. ಈಗ ಆತನು ಸಬ್ಬತ್ ನಿಯಮವೇನಿದ್ದರೂ ತನ್ನವರನ್ನು ಕುರಿತು ಚಿಂತಿಸುತ್ತಾನೆ. ಅದೇ ರೀತಿ ದಾವೀದನು ಕೂಡ ತನ್ನ ಜನರು ಮೋಶೆಯ ಧರ್ಮಶಾಸ್ತ್ರ ನಿಯಮವನ್ನು ಮೀರಿದರೂ ಅವರನ್ನು ರಕ್ಷಿಸಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 4 ಮತ್ತು 5ನೇ ವಚನವನ್ನು ನೋಡೋಣ. ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದ್ದಾಗ್ಯೂ
ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯಾಜಕರು ಸಬ್ಬತ್ ದಿನದಲ್ಲಿಯೂ ಕೆಲಸ ಮಾಡುತ್ತಿದ್ದರು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ಧಾರ್ಮಿಕ ಜೀವನದ ಪರಿಶುದ್ಧ ಸ್ಥಳವಾದ ದೇವಾಲಯಕ್ಕಿಂತಲೂ ತಾನು ಹೆಚ್ಚಿನವನೆಂದು ಯೇಸು ಹೇಳುತ್ತಿದ್ದಾನೆ. ಫರಿಸಾಯರ ದೃಷ್ಟಿಯಲ್ಲಿ ಇದು ದೇವದೂಷಣೆಯಾಗಿತ್ತು. ಆತನು ಸಬ್ಬತ್ ನಿಯಮವನ್ನು ಮುರಿದದ್ದು ಮಾತ್ರವಲ್ಲದೆ ದೇವದೂಷಣೆಯನ್ನು ಮಾಡಿದ್ದಾನೆ ಎಂಬುದಾಗಿ ಅವರು ಆತನನ್ನು ದ್ವೇಷಿಸಿದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿದ್ದಿಲ್ಲ ಎಂಬುದಾಗಿ. ಪ್ರಿಯರೇ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತು ಓಶೇಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 6ನೇ ವಚನದಲ್ಲಿದೆ. ತನ್ನ ಶಿಷ್ಯರು ಸಬ್ಬತ್ತನ್ನು ಮುರಿಯಲಿಲ್ಲವೆಂದು ಯೇಸು ಹೇಳಿ ಅವರನ್ನು ಇಲ್ಲಿ ಕಾಯುತ್ತಾ ಇದ್ದಾನೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಮನುಷ್ಯಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಸಬ್ಬತ್ತಿಗೆ ಒಡೆಯನಾಗಿದ್ದಾನೆಂದು ಹೇಳುವುದರ ಮೂಲಕ ಆತನು ಅವರ ಅತಿ ವಿಶೇಷವಾದ ಆಚರಣೆಗೆ ಕೈ ಹಾಕಿದಂತಾಯಿತು. ಫರಿಸಾಯರ ದೃಷ್ಟಿಯಲ್ಲಿ ಇದಕ್ಕಿಂತ ಹೆಚ್ಚಿನ ದೂಷಣೆಯ ಮಾತು ಇರಲಿಲ್ಲ ಮತ್ತು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಆತನ ಕುರಿತಾಗಿ ಕಹಿಭಾವವೂ ದ್ವೇಷವೂ ಹುಟ್ಟಿಕೊಂಡಿತು. ಪ್ರಿಯರೇ, ಈ ಘಟನೆ ನಡೆದ ಸ್ಥಳವನ್ನು ಬಿಟ್ಟು ಆತನು ಮುಂದಕ್ಕೆ ಸಭಾಮಂದಿರದೊಳಕ್ಕೆ ಹೋಗುತ್ತಾನೆ. ಆದರೆ ಅಲ್ಲಿಯೂ ಇದೇ ಸಬ್ಬತ್ತಿನ ಪ್ರಶ್ನೆ ಎದುರಾಗುತ್ತದೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಆತನು ಅಲ್ಲಿಂದ ಹೊರಟು ಸಭಾಮಂದಿರಕ್ಕೆ ಹೋದಾಗ ಎಂಬುದಾಗಿ. ಪ್ರಿಯರೇ, ಆಂಗ್ಲ ಭಾಷೆಯಲ್ಲಿ ಅವರ ಸಭಾಮಂದಿರ ಎಂದು ಬರೆದಿದೆ. ಆತನು ದೇವಾಲಯದ ಕುರಿತಾಗಿಯೂ ಇದೇ ರೀತಿಯಾಗಿ ಹೇಳಿದ್ದನ್ನು ನೆನಪಿಸಿಕೊಳ್ಳಿರಿ. ಆತನು ಮೊದಲಿಗೆ ಅದು ದೇವರ ಆಲಯವಾಗಿತ್ತು. ಕಡೆಯಲ್ಲಿ ಆತನು ಹೇಳುತ್ತಾನೆ, ನಿಮ್ಮ ಆಲಯವು ಹಾಳಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನು ನೋಡೋಣ. ಅಲ್ಲಿ ಕೈ ಬತ್ತಿದವನೊಬ್ಬನಿದ್ದನು. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಅದಕ್ಕಾತನು, ನಿಮ್ಮಲ್ಲಿ ಯಾರಿಗಾದರೂ ಒಂದೇ ಒಂದು ಕುರಿಯಿದ್ದು ಅದು ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದರೆ ಅವನು ಅದನ್ನು ಹಿಡಿದು ಮೇಲಕ್ಕೆ ತೆಗೆಯದೆ ಇರುವನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೈ ಬತ್ತಿದವನನ್ನು ಅಲ್ಲಿಗೆ ಬೇಕೆಂದೇ ಕರೆತಂದಿದ್ದರೋ ಇರಬಹುದು. ಇದರ ಮೂಲಕ ಫರಿಸಾಯರು ಯೇಸುವನ್ನು ಪರೀಕ್ಷಿಸಬೇಕೆಂದಿದ್ದರೋ? ಹಾಗಿದ್ದರೆ ಆತನ ವೈರಿಗಳು 2 ಸಂಗತಿಗಳನ್ನು ಒಪ್ಪಿಕೊಂಡಂತಾಯಿತು. ಅದರಲ್ಲಿ ಮೊದಲನೆಯದು, ರೋಗಗಳನ್ನು ಗುಣಪಡಿಸುವ ಶಕ್ತಿ ಆತನಿಗಿತ್ತೆಂದು ಒಪ್ಪಿಕೊಂಡಂತಾಯಿತು. ನಾವು ನೋಡುವಂತೆ ಯೇಸುವಿನ ರೋಗ ಗುಣಪಡಿಸುವ ಶಕ್ತಿಯನ್ನು ಫರಿಸಾಯರು ಎಂದೂ ಪ್ರಶ್ನಿಸಲಿಲ್ಲ. ಆತನ ಮಹತ್ಕಾರ್ಯಗಳ ಶಕ್ತಿಯನ್ನು ಪ್ರಶ್ನಿಸಬೇಕಾದರೆ 2000 ವರ್ಷಗಳ ಹಿಂದಕ್ಕೆ ನಾವು ಹೋಗಿ ಹುಡುಕಬೇಕಾದೀತು. ಆತನಲ್ಲಿ ರೋಗ ಗುಣಪಡಿಸುವ ಶಕ್ತಿ ಇತ್ತೆಂಬುದನ್ನು ಫರಿಸಾಯರು ಒಪ್ಪಿಕೊಂಡಿದ್ದರು. ಆದ್ದರಿಂದಲೇ ಈ ಕೈ ಬತ್ತಿ ಹೋದವನನ್ನು ಅಲ್ಲಿ ಇರಿಸಿದ್ದರು. ಎರಡನೇದಾಗಿ, ಅಸಹಾಯಕ ವ್ಯಕ್ತಿಯೊಬ್ಬನನ್ನು ಯೇಸುವಿನ ಬಳಿಗೆ ತಂದಾಗ ಯೇಸು ಕನಿಕರಪಟ್ಟು ಸಬ್ಬತ್ ದಿನವಾದರೂ ಅವನನ್ನು ಗುಣಪಡಿಸುತ್ತಾನೆ ಎಂಬುದನ್ನು ಒಪ್ಪಿಕೊಂಡಂತಾಯಿತು. ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂಬ ಪ್ರಶ್ನೆ ಯೇಸುವಿನ ಮೇಲೆ ತಪ್ಪು ಹೊರಿಸಲಿಕ್ಕಾಗಿ ಕೇಳಿದ್ದು ಆಗಿತ್ತು. ಆದರೆ ಯೇಸು ಅವರನ್ನೇ ಮಾತಿನಲ್ಲಿ ಸಿಕ್ಕಿಸಿದನು. ಸಬ್ಬತ್ ದಿನದಲ್ಲಿ ಕುಣಿಯೊಳಗೆ ಬಿದ್ದ ಕುರಿಯನ್ನು ಮೇಲಕ್ಕೆ ತೆಗೆಯುವುದನ್ನು ಅವರು ಒಪ್ಪಿಕೊಳ್ಳುತ್ತಿದ್ದರು. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಅದಕ್ಕೆ ತಕ್ಕ ಸಮ್ಮತಿಯೂ ಇತ್ತು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 12ನೇ ವಚನವನ್ನು ನೋಡೋಣ. ಕುರಿಗಿಂತ ಮನುಷ್ಯನು ಎಷ್ಟೋ ಹೆಚ್ಚು, ಆದ ಕಾರಣ ಸಬ್ಬತ್ ದಿನದಲ್ಲಿ ಒಳ್ಳೆಯ ಕೆಲಸ ಮಾಡುವುದು ತಕ್ಕದ್ದೇ ಸರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಇಡೀ ಘಟನೆಯ ಮುಖ್ಯಾಂಶವಾಗಿದೆ. ಸಬ್ಬತ್ ದಿನದಲ್ಲಿ ಆತನು ಒಳ್ಳೆಯದನ್ನು ಮಾಡಬಹುದೋ? ಆದರೆ ಅವರ ಉತ್ತರಕ್ಕಾಗಿ ಆತನು ಕಾಯಲಿಲ್ಲ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ
ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಆ ಮನುಷ್ಯನಿಗೆ, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು. ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ಕರ್ತನಲ್ಲಿ ಪ್ರಿಯರೇ, ಯೇಸು ಆ ಮನುಷ್ಯನನ್ನು ಸಬ್ಬತ್ ದಿನದಲ್ಲಿ ಗುಣಪಡಿಸಿದನು. ಆತನು ಧರ್ಮಶಾಸ್ತ್ರವನ್ನು ಮೀರಿದನೋ? ನಿಮ್ಮ ಉತ್ತರವೇನು? ನನ್ನ ಉತ್ತರವೇನೆಂದರೆ, ಆತನು ಧರ್ಮಶಾಸ್ತ್ರವನ್ನು ಮೀರಲಿಲ್ಲ ಎಂಬುದಾಗಿಯೇ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ನಾವು ನೋಡುತ್ತೇವೆ, ಫರಿಸಾಯರು ಯೇಸುವನ್ನು ಕೊಲ್ಲಲು ಸಂಚು ಮಾಡಿದ್ದು ಎಂಬುದಾಗಿ. ಪ್ರಿಯರೇ, ಈ ಸಂಗತಿಯಿಂದಾಗಿ ಯೇಸುವಿಗೂ ಧಾರ್ಮಿಕ ನಾಯಕರಿಗೂ ನಡುವೆ ಭೇದ ಉಂಟಾಯಿತು. ಆತನನ್ನು ಹೇಗಾದರೂ ಮಾಡಿ ಮುಗಿಸಿಬಿಡಬೇಕೆಂದು ಆಲೋಚಿಸಿದರು. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 14ನೇ ವಚನವನ್ನು ನೋಡೋಣ. ಆದರೆ ಫರಿಸಾಯರು ಹೊರಕ್ಕೆ ಹೋಗಿ ಇವನನ್ನು ಯಾವ ಉಪಾಯದಿಂದ ಕೊಲ್ಲೋಣ ಎಂದು ಆತನಿಗೆ ವಿರೋಧವಾಗಿ ಆಲೋಚನೆ ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಸಮಯದ ತನಕ ಫರಿಸಾಯರು ಆತನೊಂದಿಗೆ ಒಳ್ಳೆಯ ಸಂಬಂಧದಲ್ಲಿದ್ದರು. ಅವರು ಆತನೊಂದಿಗೆ ಹೋಗಲು ಒಪ್ಪಿಕೊಂಡವರಾಗಿದ್ದರು. ಆದರೆ ಕರ್ತನು ಅವರ ಮಾತಿನಂತೆ ನಡೆಯಲು ಒಪ್ಪಿಕೊಳ್ಳಲಿಲ್ಲ. ಆಗ ಅವರು ಆತನಿಗೆ ವೈರಿಗಳಾದರು. ಸಬ್ಬತ್ ದಿನದ ಕುರಿತಾಗಿ ಇದ್ದ ವಿವಾದವು ಈಗ ಬಹಿರಂಗವಾಗಿಯೇ ಪ್ರಕಟವಾಯಿತು. ಇಲ್ಲಿಂದ ಮುಂದಕ್ಕೆ ಆತನನ್ನು ಕ್ರೂಜಿಗೆ ಹಾಕಿ ಕೈ ತೊಳಕೊಳ್ಳುವವರೆಗೆ ಅವರ ಈ ದ್ವೇಷ ಅಡಗಲಿಲ್ಲ. ಆತನನ್ನು ಕೊಲ್ಲಿಸಲು ಸಂಚು ನಡೆಸಿದರು. ಈಗಲೇ ಆತನನ್ನು ಬಂಧಿಸಬೇಕೆಂದಿದ್ದರೂ ಜನರ ಗುಂಪಿಗೆ ಹೆದರಿ ಹಾಗೆ ಮಾಡಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 15ನೇ ವಚನವನ್ನು ನೋಡೋಣ. ಯೇಸು ಅದನ್ನು ತಿಳಿದು ಅಲ್ಲಿಂದ ಹೊರಟು ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಸಮಯ ಇನ್ನೂ ಬಾರದಿದ್ದರಿಂದ ಫರಿಸಾಯರ ಈ ಸಂಚನ್ನು ತಿಳಿದ ಯೇಸು ಅಲ್ಲಿಂದ ಹೊರಟು ಹೋದನು. ಸಮಯ ಬಾರದೆ ಅವರು ಆತನನ್ನು ಏನೂ ಮಾಡಲು ಸಾಧ್ಯವಿರಲಿಲ್ಲ. ಯೇಸು ಗುಂಪಿನಲ್ಲಿ ಕೆಲವರನ್ನು ಮಾತ್ರ ಗುಣಪಡಿಸದೆ ಎಲ್ಲರನ್ನೂ ಗುಣಪಡಿಸಿದನು ಎಂಬ ಸತ್ಯವನ್ನು ನಾವು ಗಮನಿಸತಕ್ಕದ್ದು. ಆ ದಿನಗಳಲ್ಲಿ ಇದರಿಂದ ಜನರ ಮೇಲಾದ ಪರಿಣಾಮವನ್ನು ನಾವು ಊಹಿಸಲು ಸಾಧ್ಯವಿಲ್ಲ. ಅದು ನಿಜವಾಗಿ ಅತ್ಯಾಶ್ಚರ್ಯಕರವಾಗಿತ್ತು. ಅದರಿಂದಾಗಿ ಅವರಿಗೆ ಸುಮ್ಮನೆ ಇರಲು ಆಗಲಿಲ್ಲ. ಒಂದೋ ಆತನನ್ನು ಸ್ವೀಕರಿಸಬೇಕಿತ್ತು, ಇಲ್ಲವೇ ತಿರಸ್ಕರಿಸಬೇಕಾಗಿತ್ತು. ಪ್ರಿಯರೇ, ಈ ದಿನಗಳಲ್ಲಿಯೂ ಕೂಡ ಯೇಸು ವಿವಾದಾತ್ಮಕ ವ್ಯಕ್ತಿಯಾಗಿಯೇ ಇದ್ದಾನೆ. ವೈರಿಯು ಆತನ ಹಿಂದೆಯೇ ಇರುತ್ತಾನೆ. ಹೊಸ ರೀತಿಯ ಅಸಹ್ಯ ಪುಸ್ತಕಗಳು, ಚಲನಚಿತ್ರಗಳು ಆತನನ್ನು ಅವಹೇಳನ ಮಾಡುತ್ತಲೇ ಇವೆ. ನೀನು ಒಂದೋ ಆತನ ಸ್ನೇಹಿತನಾಗಿರಬೇಕು, ಇಲ್ಲವೇ ಆತನ ವೈರಿಯಾಗಿರಬೇಕು. ಒಂದೋ ಆತನು ನಿನ್ನ ರಕ್ಷಕನಾಗಿರಬೇಕು, ಇಲ್ಲವೇ ನಿನ್ನ ನ್ಯಾಯಾಧಿಪತಿಯಾಗಿರಬೇಕು. ಆತನನ್ನು ಸುಮ್ಮನೆ ಅಲಕ್ಷ್ಯ ಮಾಡಿಬಿಡಲು ಸಾಧ್ಯವಿಲ್ಲ. ಪ್ರಿಯರೇ, ನಮ್ಮ ಜೀವಿತ ಹೇಗಿದೆ? ನಾವು ಆತನನ್ನು ಅಲಕ್ಷ್ಯ ಮಾಡಿದ್ದೇವೆಯೋ ಅಥವಾ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಸ್ವೀಕಾರ ಮಾಡಿಕೊಂಡು ಆತನವರಾಗಿ ಜೀವಿಸುತ್ತಾ ಇದ್ದೇವೆಯೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನವನ್ನು ನೋಡುವಾಗ, ಅನೇಕರು ಆತನ ಹಿಂದೆ ಹೋದರು. ಆತನು ಅವರೆಲ್ಲರನ್ನು ಸ್ವಸ್ಥ ಮಾಡಿದನು. ತಾನು ಇಂಥವನೆಂಬುದಾಗಿ ಯಾರಿಗೂ ಪ್ರಕಟಿಸಬಾರದೆಂದು ಅವರಿಗೆ ಖಂಡಿತವಾಗಿ ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಈ ಲೋಕಕ್ಕೆ ಒಬ್ಬ ಮಹತ್ಕಾರ್ಯಗಳನ್ನು ಮಾಡುವವನಾಗಿ ಬರಲಿಲ್ಲ. ಆತನು ಮೆಸ್ಸಿಯನಾಗಿ ಬಂದನು. ಆತನನ್ನು ಜನರು ತಿರಸ್ಕರಿಸಿದಾಗ ಆತನು ಲೋಕರಕ್ಷಕನಾಗುವಂತೆ ಕ್ರೂಜೆಯ ಕಡೆಗೆ ಸಾಗುತ್ತಾ ಹೋದನು. ಆತನ ಅದ್ಭುತ ಕಾರ್ಯಗಳಿಂದಾಗಿ ಜನರು ಗುಂಪಾಗಿ ಆತನ ಮೇಲೆ ಒತ್ತುತ್ತಾ ಬಂದದ್ದರಿಂದ ಆತನಿಗೆ ತನಗೆ ಬೇಕಾದಂತೆ ಸೇವೆ ಮಾಡಲು ಕಷ್ಟವಾಯಿತು. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನವನ್ನು ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ಹೀಗೆ ಯೆಶಾಯನೆಂಬ ಪ್ರವಾದಿಯ ಮುಖಾಂತರ ಹೇಳಿಸಿರುವ ಮಾತು ನೆರವೇರಿತು. ಅದೇನೆಂದರೆ, ಇಗೋ ನನ್ನ ಸೇವಕನು, ಈತನನ್ನು ನಾನು ಆರಿಸಿಕೊಂಡೆನು, ಈತನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಈತನಲ್ಲಿ ನನ್ನ ಆತ್ಮವನ್ನು ಇರಿಸುವೆನು. ಈತನು ಅನ್ಯ ಜನಗಳಿಗೂ ನ್ಯಾಯವಿಧಿಯನ್ನು ಸಾರುವನು. ಈತನು ಜಗಳವಾಡುವುದಿಲ್ಲ, ಕೂಗಾಡುವುದಿಲ್ಲ. ಬೀದಿಗಳಲ್ಲಿ ಈತನ ಧ್ವನಿಯು ಯಾರಿಗೂ ಕೇಳಿಸುವುದಿಲ್ಲ. ಜಜ್ಜಿದ ದಂಟನ್ನು ಮುರಿದು ಹಾಕದೆಯೂ ಹಾರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯೂ ನ್ಯಾಯವನ್ನು ದಿಗ್ವಿಜಯಕ್ಕಾಗಿ ಕಳಿಸಿಕೊಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಜಜ್ಜಿದ ದಂಟನ್ನು ಮುರಿದು ಹಾಕಾನು, ಬದಲಾಗಿ ಅದನ್ನು ತಿರುಗಿ ಕಟ್ಟುವನು. ಅದಕ್ಕೆ ನಾವು ಬಿಟ್ಟುಕೊಡಬೇಕು. ಆರಿ ಹೋಗುತ್ತಿರುವ ದೀಪವನ್ನು ನಂದಿಸನು, ಆದರೆ
ಆ ಆರಿ ಹೋಗುತ್ತಿರುವ ದೀಪವು ಆತನನ್ನು ತಿರಸ್ಕರಿಸುತ್ತಲೇ ಹೋದರೆ ಆರುತ್ತಿರುವ ದೀಪವು ನ್ಯಾಯತೀರಿಕೆಯ ಬೆಂಕಿಯಾಗಿ ಪ್ರಜ್ವಲಿಸುತ್ತದೆ. ಕರ್ತನು ಅದನ್ನು ನಂದಿಸುವುದಿಲ್ಲ, ಯಾಕಂದರೆ ಮನುಷ್ಯನಿಗೆ ಆಯ್ಕೆಯ ಸ್ವಾತಂತ್ರ್ಯವಿರುತ್ತದೆ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಅನ್ಯ ಜನರು ಈತನ ಹೆಸರನ್ನು ಕೇಳಿ ನಿರೀಕ್ಷೆಯಿಂದಿರುವರು ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ಈ ದಿನಗಳಲ್ಲಿ ಎಲ್ಲವೂ ಸಾಮಾನ್ಯ ಪ್ರವಾದನೆಯ ನೆರವೇರಿಕೆಯ ಕಡೆಗೆ ಮಾತ್ರವಲ್ಲದೆ ಅನ್ಯಜನರ ಕುರಿತಾದ ಪ್ರವಾದನೆಯ ನೆರವೇರಿಕೆಯ ಕಡೆಗೂ ಸನ್ನಿವೇಶಗಳು ಮುಂದುವರಿಯುತ್ತಾ ಇವೆ. ಅವರು ರಕ್ಷಿಸಲ್ಪಡಬೇಕಾಗಿದೆ. ನಾವು ಅಪೊಸ್ತಲರ ಕೃತ್ಯಗಳು ಪುಸ್ತಕದಲ್ಲಿ ದೇವರು ಪೌಲನನ್ನು ಅನ್ಯಜನರಿಗೆ ಸುವಾರ್ತೆ ಸಾರುವುದಕ್ಕಾಗಿ ನೇಮಿಸಿದ್ದನ್ನು ನೋಡುತ್ತೇವೆ. ಅಪೊಸ್ತಲರ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನೂ ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿಮ್ಮನ್ನು ಕಳಿಸುತ್ತೇನೆ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ನೋಡುತ್ತೇವೆ ಕ್ಷಮಾಪಣೆ ಇಲ್ಲದ ಪಾಪ ಎಂಬುದಾಗಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 22 ಮತ್ತು 23ನೇ ವಚನವನ್ನು ನೋಡೋಣ. ದೆವ್ವ ಹಿಡಿದು ಕುರುಡನೂ ಮೂಕನೂ ಆಗಿರುವ ಒಬ್ಬನನ್ನು ಆತನ ಬಳಿಗೆ ಕರೆತಂದರು. ಆತನು ಅವನನ್ನು ಸ್ವಸ್ಥ ಮಾಡಲು ಆ ಮೂಕನಿಗೆ ಬಾಯಿ ಕಣ್ಣು ಎರಡೂ ಬಂದವು. ಅದಕ್ಕೆ ಜನರೆಲ್ಲರೂ ಬೆರಗಾಗಿ, ಈತನು ದಾವೀದನ ಕುಮಾರನೇನೋ ಎಂದು ಮಾತಾಡುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂದರೆ ಈತನೇ ನಮ್ಮ ಮೆಸ್ಸಿಯನು, ಆತನ ಅಧಿಕಾರಕ್ಕೆ ಗುರುತುಗಳಿವೆ ಎಂದು. ಇದು ಆತನು ಮಾಡಿದ ಒಂದು ಅದ್ಭುತವಾದ ಮಹತ್ಕಾರ್ಯವಾಗಿತ್ತು. ಸತ್ತು ಹೋದವನನ್ನು ಬದುಕಿಸುವಷ್ಟೇ ಮಹತ್ವದ್ದು. ರೋಗ ಸ್ವಸ್ಥ ಮಾಡುವ ಮತ್ತು ದೆವ್ವಗಳಿಂದ ಬಿಡಿಸುವ ಮಹತ್ಕಾರ್ಯಗಳಿಂದಾಗಿ ಜನರಿಗೆ ಈತನೇ ದಾವೀದನ ಕುಮಾರನು, ಬರಬೇಕಾದ ಮೆಸ್ಸಿಯನೆಂಬುದು ಖಚಿತವಾಯಿತು. ಆದರೆ ಫರಿಸಾಯರ ಪ್ರತಿಕ್ರಿಯೆ ಏನಾಗಿತ್ತು ನೋಡೋಣ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 24ನೇ ವಚನವನ್ನು ನೋಡೋಣ. ಆದರೆ ಫರಿಸಾಯರು ಅದನ್ನು ಕೇಳಿ, ಇವನು ದೆವ್ವಗಳ ಒಡೆಯನಾದ ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾನೇ ಹೊರತು ಬೇರೆ ರೀತಿಯಿಂದ ಬಿಡಿಸುವುದಿಲ್ಲ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಕ್ಷಮಾಪಣೆ ಇಲ್ಲದ ಪಾಪವಾಗಿದೆ. ಈ ಘಟನೆಯನ್ನು ಚೆನ್ನಾಗಿ ನೋಡಿರಿ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 25ರಿಂದ 27 ವಚನಗಳವರೆಗೆ ನೋಡಿಕೊಳ್ಳೋಣ. ಅಲ್ಲಿ ಹೀಗೆ ಬರುತ್ತದೆ: ಆತನು ಅವರ ಆಲೋಚನೆಗಳನ್ನು ತಿಳುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನು ಸೈತಾನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದೀತು? ನಾನು ಬೆಲ್ಜೆಬೂಲನ ಬಲದಿಂದ ದೆವ್ವಗಳನ್ನು ಬಿಡಿಸುವುದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸುತ್ತಾರೆ? ಆದದರಿಂದಲೇ ಅವರೇ ನಿಮಗೆ ನ್ಯಾಯ ತೀರಿಸುವರಾಗುವರು ಎಂಬುದಾಗಿ. ಪ್ರಿಯರೇ, ತಮ್ಮ ಜನರು ಬೆಲ್ಜೆಬೂಲನ ಸಹಾಯದಿಂದ ದೆವ್ವಗಳನ್ನು ಬಿಡಿಸುತ್ತಾರೆಂದು ಅವರು ಎಂದಿಗೂ ಹೇಳಲಾರರು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸುವುದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರ ರಾಜ್ಯವು ಮೆಸ್ಸಿಯನ ರೂಪದಲ್ಲಿ ಅವರ ಹತ್ತಿರಕ್ಕೆ ಬಂದಿದೆ. ಕ್ರಿಸ್ತನು ಹೇಳುತ್ತಿದ್ದಾನೆ, ನಾನು ಬಂದಿದ್ದೇನೆ, ದೆವ್ವಗಳನ್ನು ಬಿಡಿಸುವುದಕ್ಕೆ ನನಗಿರುವ ಶಕ್ತಿಯೇ ನನ್ನ ಅಧಿಕಾರದ ಗುರುತುಗಳಾಗಿವೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 29ನೇ ವಚನದಿಂದ 32ನೇ ವಚನದವರೆಗೆ ನೋಡೋಣ. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳುಕೊಳ್ಳುವುದು ಹೇಗೆ? ಕಟ್ಟಿಹಾಕಿದ ಮೇಲೆ ಅವನ ಮನೆಯನ್ನು ಸುಳುಕೊಂಡಾನು. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸಿದವನು ಚದುರಿಸುವನಾಗುತ್ತಾನೆ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆಯಿಲ್ಲ. ಯಾವನಾದರೂ ಮನುಷ್ಯಕುಮಾರನಿಗೆ ವಿರೋಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕರ್ತನು
ಕ್ಷಮಿಸಲಾರದ ಯಾವ ಪಾಪವೂ ಇರುವುದಿಲ್ಲ. ಯಾಕಂದರೆ ಆತನು ನಮ್ಮ ಎಲ್ಲ ಪಾಪಗಳಿಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಕ್ರಿಸ್ತನ ರಕ್ಷಣೆಯನ್ನು ಜನರ ಹೃದಯದಲ್ಲಿ ನಿಜವನ್ನಾಗಿ ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನು ಈ ಲೋಕಕ್ಕೆ ಬಂದನು. ದೇವರು ನಿನ್ನ ಸಂಗಡ ಮಾತನಾಡುವಾಗ ನೀನು ದೇವರಾತ್ಮನ ಕಾರ್ಯವನ್ನು ಎದುರಿಸುವುದಾದರೆ ನಿನಗೆ ಎಂದಿಗೂ ಕ್ಷಮಾಪಣೆ ಇಲ್ಲ. ಯಾಕಂದರೆ ಪವಿತ್ರಾತ್ಮನಿಂದ ನಿನಗೆ ನಿಜವೆಂದು ತಿಳಿಸಲ್ಪಟ್ಟ ರಕ್ಷಣೆಯನ್ನು ನೀನು ತಿರಸ್ಕರಿಸಿದಿ. ನಿನ್ನನ್ನು ಹೊಸದಾಗಿ ಸೃಷ್ಟಿಸುವ ಕಾರ್ಯ ದೇವರಾತ್ಮನದೂ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಈ ಕ್ಷಮಾಪಣೆ ಇಲ್ಲದ ಪಾಪದ ಕುರಿತಾಗಿ ವಿವರಿಸಲ್ಪಟ್ಟಿದೆ. ಅದು ದೇವರಾತ್ಮನ ಕಾರ್ಯಗಳನ್ನು ಸೈತಾನನದು ಎಂದು ಹೇಳುವುದು, ದೇವರಾತ್ಮನ ಶಕ್ತಿಯಿಂದ ಯೇಸು ಮಾಡಿದ ಮಹತ್ಕಾರ್ಯಗಳನ್ನು ಬೆಲ್ಜೆಬೂಲನ ಸಹಾಯದಿಂದ ಮಾಡಿದನೆಂದು ಹೇಳುವುದಾಗಿದೆ. ಅವರು ಕ್ರಿಸ್ತನ ಹಾಗೂ ಪವಿತ್ರಾತ್ಮನ ಸಾಕ್ಷಿಯನ್ನು ಅಲ್ಲಗಳೆಯುತ್ತಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಈಗಿನ ದಿನಗಳಲ್ಲಿ ಈ ಪಾಪವು ಆಗಲಿಕ್ಕಿಲ್ಲ. ಯಾಕಂದರೆ ಯೇಸು ಈ ಲೋಕದಲ್ಲಿರುವಾಗ ಮಾತ್ರ ಇದು ಆಗಲು ಸಾಧ್ಯ. ಕ್ಷಮೆಯಿಲ್ಲದ ಯಾವ ಪಾಪವೂ ಮಾನವರಿಂದ ಆಗಲಿಕ್ಕಿಲ್ಲ. ಆದರೆ ಪವಿತ್ರಾತ್ಮನನ್ನು ವಿರೋಧಿಸುವುದಾದರೆ ಕ್ಷಮಾಪಣೆಯಿಲ್ಲ. ಯಾಕಂದರೆ ಪವಿತ್ರಾತ್ಮನೇ ಕ್ಷಮಾಪಣೆಯನ್ನುಂಟು ಮಾಡುವವನು. ಒಬ್ಬ ಮನುಷ್ಯನು ಮರಣಕರ ರೋಗದಲ್ಲಿ ಬಿದ್ದಿರುವಾಗ ವೈದ್ಯರು ಆ ರೋಗಕ್ಕೆ ಒಂದು ಔಷಧವಿದೆಯೆಂದು ಹೇಳಿದರೂ ಆ ರೋಗಿಯು ಆ ಔಷಧವನ್ನು ನಿರಾಕರಿಸಿ ಸತ್ತು ಹೋದ ಹಾಗೆ. ಅವನು ರೋಗದಿಂದ ಸತ್ತದ್ದಲ್ಲ, ಆದರೆ ಔಷಧವನ್ನು ನಿರಾಕರಿಸಿದ್ದರಿಂದಲೇ. ಅದರಂತೆ ಪಾಪದ ರೋಗಕ್ಕೂ ಒಂದು ಔಷಧವಿದೆ. ಪವಿತ್ರಾತ್ಮನು ಅದನ್ನು ನಮಗೆ ಕೊಡುತ್ತಾನೆ. ಆದರೆ ನೀನು ಅದನ್ನು ನಿರಾಕರಿಸಿದರೆ ಬೇರೆ ಪರಿಹಾರವಿಲ್ಲ. ಈ ರೀತಿಯಲ್ಲಿ ಮಾತ್ರವೇ ಪಾಪವು ಕ್ಷಮಿಸಲಾರದ್ದಾಗಿ ಹೋಗಬಹುದು. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸರ್ಪ ಜಾತಿಯವರೇ ಎಂಬುದಾಗಿ ಸ್ನಾನಿಕನಾದ ಯೋಹಾನನು ಕೂಡ ಇವರನ್ನು ಇದೇ ರೀತಿಯಾಗಿ ಕರೆದದನ್ನು ನೀವು ಜ್ಞಾಪಿಸಿಕೊಳ್ಳಬಹುದು. ಬನ್ನಿ ಪ್ರಿಯರೇ, ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನವನ್ನು ನೋಡೋಣ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ ಎಂಬುದಾಗಿ. ಪ್ರಿಯರೇ, ಹೃದಯದ ಬಾಯಿಯಲ್ಲಿರುವಂಥದ್ದೇ ಬಾಯಿಯ ಬಾಲ್ದಿಯಿಂದ ಹೊರಬರುತ್ತದೆ ಎಂಬ ಒಂದು ಮಾತಿದೆ. ಯೇಸು ಧಾರ್ಮಿಕ ನಾಯಕರನ್ನು ಖಂಡಿಸಿದ ರೀತಿಯಿಂದ ಆತನು ಅವರನ್ನು ತಿರಸ್ಕರಿಸಿದ್ದಾನೆಂದು ಕಂಡುಬರುತ್ತದೆ. ಅವರು ಕ್ಷಮಾಪಣೆ ಇಲ್ಲದ ಪಾಪವನ್ನು ಮಾಡಿದ್ದಾರೋ? ಪ್ರಿಯರೇ, ಈ ವೈರಿಗಳಿಂದಾದ ಬೇರ್ಪಡಿಸುವಿಕೆ ಶಾಶ್ವತವಾದದ್ದಾಗಿದ್ದು ಅದು ಎಂದಿಗೂ ಸರಿಪಡಿಸಲಾಗಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನವನ್ನು ನೋಡೋಣ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು ಎಂಬುದಾಗಿ. ಪ್ರಿಯರೇ, ಸುಮ್ಮನೆ ಆಡುವ ಮಾತು ಅಂದರೆ ದೂಷಣೆಯ ಮಾತುಗಳು. ಮುಂದುವರೆದು ನಾವು ನೋಡುತ್ತೇವೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನದಲ್ಲಿ, ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿಯೆಂದು ತೀರ್ಪು ಹೊಂದುವಿ ಅಂದನು ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದ ಬೆಳಕಿನಲ್ಲಿ ಅನುದಿನವೂ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವುದು ಎಷ್ಟೋ ಅವಶ್ಯವಾಗಿದೆ. ಪ್ರಿಯರೇ, ಮುಂದುವರಿದು ಫರಿಸಾಯ ಶಾಸ್ತ್ರಿಗಳು ಸೂಚಕ ಕಾರ್ಯವನ್ನು ಅಪೇಕ್ಷಿಸಿದ್ದು ಎಂಬುದನ್ನು ನೋಡುತ್ತೇವೆ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 38ನೇ ವಚನವನ್ನು ನೋಡೋಣ. ಆಗ ಶಾಸ್ತ್ರಿಗಳಲ್ಲಿಯೂ ಫರಿಸಾಯರಲ್ಲಿಯೂ ಕೆಲವರು, ಬೋಧಕನೇ, ನಿನ್ನಿಂದಾಗುವ ಒಂದು ಸೂಚಕ ಕಾರ್ಯವನ್ನು ನೋಡಬೇಕೆಂದು ನಮಗೆ ಅಪೇಕ್ಷೆಯದೆ ಎಂದು ಆತನನ್ನು ಕೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಫರಿಸಾಯ ಶಾಸ್ತ್ರಿಗಳು ಇನ್ನೊಂದು ಜಾಣತನದ ಕಾರ್ಯ ಮಾಡುತ್ತಾರೆ. ಅವರು ಆತನೊಂದಿಗೆ ಸಮ್ಮತವಾದವರಂತೆ ಮಾತಾಡಿ ಸೂಚಕ ಕಾರ್ಯ ಮಾಡಲು ಕೇಳಿಕೊಂಡರು. ಆದರೆ ಸೂಚಕ ಕಾರ್ಯವನ್ನು ನಂಬುವ ಉದ್ದೇಶ ಅವರಿಗಿರಲಿಲ್ಲ. ಆತನನ್ನು ಹಿಡಿದು ಹಾಕಬೇಕೆಂದು ಸಂಚು ಮಾಡಿದರು. ಯೇಸು ಅವರಿಗೆ ಕೊಟ್ಟ ಉತ್ತರವನ್ನು ನೋಡಿರಿ. ನಮ್ಮ ಧ್ಯಾನ ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 39ನೇ ವಚನವನ್ನು ನೋಡೋಣ. ಆತನು ಅವರಿಗೆ ಉತ್ತರ ಕೊಟ್ಟದ್ದೇನೆಂದರೆ, ವ್ಯಭಿಚಾರಣೆಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಆದರೆ ಯೋನನೆಂಬ ಪ್ರವಾದಿಯಲ್ಲಿ ಆದ ಸೂಚಕ ಕಾರ್ಯವೇ ಹೊರತು ಬೇರೆ ಯಾವುದೂ ಇದಕ್ಕೆ ಸಿಕ್ಕುವುದಿಲ್ಲ. ಪ್ರಿಯರೇ, ಯೋನನ ಆ ಸೂಚಕ ಕಾರ್ಯವೇನು ನೋಡೋಣ.
ಬನ್ನಿ ಪ್ರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯ ಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ, ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೇಸು ಅವರೆದುರು ಸೂಚಕ ಕಾರ್ಯ ಮಾಡಲು ಒಪ್ಪಿಕೊಳ್ಳಲಿಲ್ಲ. ಆದರೆ ಹಳೆ ಒಡಂಬಡಿಕೆಯ 2 ಘಟನೆಗಳನ್ನು ಅವರೆದುರಿಗೆ ತಂದನು. ಮೊದಲನೆಯದು ಪ್ರವಾದಿಯಾದ ಯೋನನ ವೃತ್ತಾಂತ. ಯೋನನು ಮೀನಿನೊಳಗಿಂದ ಹೊರಬಂದಾಗ ಒಂದು ರೀತಿಯಲ್ಲಿ ಸತ್ತವನಾಗಿದ್ದು ಎದ್ದು ಬಂದಂತಿದ್ದನು. ದೇವರು ಅವನನ್ನು ಕತ್ತಲೆ ಹಾಗೂ ಮರಣದಿಂದ ಬೆಳಕಿಗೂ ಜೀವಕ್ಕೂ ತಂದನು. ಯೋನನ ಅನುಭವವು ಯೇಸು ಕ್ರಿಸ್ತನು ಮುಂದೆ ಹೊಂದಲಿಕ್ಕಿದ್ದ ಮರಣ ಹಾಗೂ ಪುನರುತ್ಥಾನಗಳ ರೀತಿಯೇ ಆಗಿತ್ತು. ಕರ್ತನಲ್ಲಿ ಪ್ರಿಯರೇ, ನಾವು ಕತ್ತಲೆಯೊಳಗಿಂದ ಬೆಳಕಿಗೆ ಬರಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ತನ್ನನ್ನು ಶಿಲುಬೆಯಲ್ಲಿ ಸಮರ್ಪಿಸಿಕೊಂಡನು. ಆತನ ಮೂಲಕ ನಾವು ರಕ್ಷಿಸಲ್ಪಟ್ಟವರಾಗಿ ಬೆಳಕಿನ ಜೀವಿತವನ್ನು ನಾವು ಜೀವಿಸುವಾಗ ದೇವರಿಗೆ ನಮ್ಮ ಮೂಲಕ ಮಹಿಮೆಯಾಗುತ್ತದೆ ಮತ್ತು ಇತರರು ದೇವರನ್ನು ಕೊಂಡಾಡುತ್ತಾರೆ. ಹೀಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ನಡೆಸಲಿ. ಆಮೆನ್. ಪ್ರೀತಿಯ ದೇವಮಕ್ಕಳೇ, ಇದುವರೆಗಿನ ನಮ್ಮ ವಾಕ್ಯ ಅಧ್ಯಯನವು ನಿಮಗೆ ಆತ್ಮಬಲವನ್ನು ನೀಡಿದೆ ಎಂದು ನಂಬುತ್ತೇನೆ. ಇಂದು ನಾವು ಅಧ್ಯಯನ ಮಾಡಿದ ಪ್ರಸ್ತಾಪಗಳಲ್ಲಿ ಕ್ಷಮಾಪಣೆ ಇಲ್ಲದ ಪಾಪದ ಕುರಿತು ಯೇಸುವಿನ ಮಾತುಗಳನ್ನು ಕೇಳಿದೆವು. ಮನುಷ್ಯನು ಮಾಡಿದ ಎಲ್ಲ ಪಾಪಗಳಿಗೂ ಕ್ಷಮೆ ದೊರೆಯುತ್ತದೆ. ಆದರೆ ದೇವರಾತ್ಮನಿಗೆ ವಿರುದ್ಧವಾಗಿ ನಾವು ಮಾಡಿದ ಪಾಪಗಳಿಗೆ ಕ್ಷಮೆಯಿಲ್ಲ. ಆತ್ಮಸ್ವರೂಪನನ್ನು ಅಲ್ಲಗಳೆಯುವಾಗ ರಕ್ಷಣೆಯನ್ನೇ ಕಳೆದುಕೊಳ್ಳುತ್ತೇವೆ. ಅಂದರೆ ನಾವು ಪಾಪ ಕ್ಷಮೆಯನ್ನು ಹೊಂದಿಕೊಂಡಿಲ್ಲ ಎಂಬ ಸ್ಥಿತಿ ನಮ್ಮದಾಗುತ್ತದೆ. ಇಂತಹ ಘೋರ ಸ್ಥಿತಿಗೆ ನಾವು ಒಳಗಾಗುವುದು ಬೇಡ. ಯೇಸುವಿನಿಂದ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನಿಂದ ಸಮಾಧಾನಭರಿತ ಜೀವಿತವನ್ನು ಹೊಂದಿಕೊಂಡು ಜಯಪ್ರದವಾಗಿ ಜೀವಿಸುವಂತೆ ದೇವರು ನಿಮ್ಮೆಲ್ಲರನ್ನು ನಡೆಸಲಿ.